ನಾವು ಅಂತಲ್ಲ, ಎಲ್ಲರೂ ಕೂಡು, ಯಾರು ಶ್ರೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಅನ್ನುವಂಥ ಮಾತನ್ನು ನೋಡ್ತಾ ಇದ್ದೀವಿ. ಈ ಸೊಲ್ಲಾಪುರದಿಂದ ಹಿಡಿದು ಸಾಂಗ್ಲಿವರೆಗೆ ಈ ಹೇಳಿದ್ನಿಲ್ಲ ದಾನಮ್ಮ, ಅದು ಜತ್ ತಾಲೂಕದಲ್ಲಿ ಬರುತ್ತಿರುವಂಥದ್ದು. ಕನ್ನಡ ಭಾಳ ಸುಂದರವಾಗಿ ಮಾತಾಡುವಂಥದ್ದು. ಅಲ್ಲಿ ಹೋದ್ರೆ ಕನ್ನಡಿಗರು ಹೆಚ್ಚಿರ್ತಾರೆ, ಮಹಾರಾಷ್ಟ್ರದಿಂದ ಬಂದಂಥವ್ರು ಕನ್ನಡದಲ್ಲಿ ಹೆಚ್ಚು ಮಾತಾಡ್ತಾ ಇರ್ತಾರೆ. ಅಲ್ಲೆಲ್ಲೂ ಭೇದ ಭಾವ ಇಲ್ಲ. ಆದರೂ ಈ ಕನ್ನಡ ಶಾಲೆಗಳೆಲ್ಲ ಯಾಕಪ್ಪ ಮರಾಠಿ ಶಿಕ್ಷಕರನ್ನು ನೇಮಿಸ್ತಾ ಇದ್ದಾರ? ಯಾಕಪ್ಪ ಅಂತಂದ್ರೆ ಇದು ಆಗಬಾರ್ದು, ಕನ್ನಡನ ಮುಚ್ಚಿ ಹಾಕುವಂಥ ಕೆಲಸ ಆಗಬಾರ್ದು. ಕನ್ನಡವನ್ನು ಪ್ರೀತಿಸುವಂಥ ಪರಿಸ್ಥಿತಿಯಲ್ಲಿ ಬರಬೇಕು, ಆತ್ಮೀಯವಾಗಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರಬೇಕು. ಅಂದಾಗ ಮಾತ್ರ ನಾವು ಏನಾದರೂ ಒಂದು ದೊಡ್ಡದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ್ವೈಸ್ ದರ್ ಇಸ್ ನೋ ವೇ ಟು ಅಸ್. ಸುಮ್ಮನೆ ಜಗಳ ಕೊಡೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಅದಕ್ಕೆ ನಮ್ಮ ಜತ್ತದ ಏನು ಶಾಸಕರು ಹೇಳಿದ್ರು ಅಂತ ಮಾತ್ರ ನಮ್ಮಲ್ಲಿ ಶಾಸಕ ಆಡ್ತಾ ಇದ್ದಾರೆ. ಇಲ್ಲೇ ಒಂದಿಷ್ಟು ನಾವು ಮೆಚ್ಚಲೇಬೇಕಾದ ಗುಣ ಏನಪ್ಪ ಅಂತಂದ್ರೆ, ಈ ಎರಡೂ ಭಾಗಗಳಲ್ಲಿ ವಿಶೇಷವಾಗಿ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಭಾವನೆಯಿಂದ ನೋಡುವುದಿಲ್ಲ. ಯಾಕೆ ನೋಡುವುದಿಲ್ಲಪ್ಪ ಅಂದ್ರೆ ಅವ್ರು ನಮ್ಮವ್ರಪ್ಪ, ನಮ್ಮ ಜನ ಅನೇಕ ದುಡ್ಲಿಕ್ಕೆ ಹೋಗಿದ್ರೆ. ಇವತ್ತು ನೋಡ್ರಿ ಈಚಲಕರಂಜಿ ಅಥವಾ ಇಂಚಲಕರಂಜಿ ಅಲ್ಲೇ ಎಷ್ಟು ಜನ ಕನ್ನಡಿಗರಿಲ್ರಿ. ಅಲ್ಲಿ ಏನಾದರೂ ಇಂಡಸ್ಟ್ರಿ ಅಥವಾ ಅಲ್ಲಿ ಒಂದೇನು ಹತ್ತಿ ಅಥವಾ ಬಟ್ಟೆ ಇಂಡಸ್ಟ್ರಿ ಯಶಸ್ವಿಯಾಗಿದ್ರೆ ಅದು ಕನ್ನಡಿಗರದು. ರಬಕವಿ ಬನಟ್ಟಿ ಜನ ಅಲ್ಲಿ ಮ್ಯಾಕ್ಸಿಮಮ್ ದುಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲ ನಮ್ಮ ನೇಕಾರರಿಗೆ ನಾವು ಸರ್ಕಾರ ಮಾಡಲಿಲ್ಲ, ವಿದ್ಯುತ್ತಿನ ಸರಿಯಾಗಿ ಸಪ್ಲೈ ಮಾಡಲಿಲ್ಲ, ಕಡಿಮೆ ಬೆಲೆ ಕೊಡಲಿಲ್ಲ. ಕನ್ನಡಿಗರು ನಾವು ಅಷ್ಟು ಪ್ರೀತಿ ನಮ್ಮ ನೇಕಾರರ ಮೇಲೆ, ಬಟ್ಟೆ ತಯಾರರ ಮೇಲೆ. ಹೀಗಾಗಿ ಅಲ್ಲಿ ಬಡತನ ಹೆಚ್ಚಾಯಿತು. ಬಡತನ ಹೆಚ್ಚಾಗಿ ತಮಗೆ ಒಂದು ಸ್ವಲ್ಪ ಪೇಮೆಂಟ್ ಹೆಚ್ಚು ಸಿಗ್ತದೆ, ಪಗಾರ ಹೆಚ್ಚು ಸಿಗ್ತದೆ. ಹೊಟ್ಟೆಗಾಗಿ ಇವತ್ತು ರಬಕವಿ ಬನಟ್ಟಿ ಹೆಚ್ಚು ಖಾಲಿ ಆದಂಗಾಗಿ ಈಚಲಕರಂಜಿ ಹೋಗಿದ ಜನ, ಈಚಲಕರಂಜಿ ತುಂಬ ಕನ್ನಡ ಮಾತಾಡುವಂಥ ಜನ ಸಿಗ್ತಾರೆ. ಆದರೂ ಅವ್ರು ಮರಾಠಿನೂ ಪ್ರೀತಿಸ್ತಾರೆ, ಕನ್ನಡ ನಮ್ಮ ಭಾಷೆಪ್ಪ ಅಂತೇಳಿ, ಮರಾಠಿ ನಮ್ಗೆ ಹೊಟ್ಟೆ ಹಾಕೋ ಭಾಷೆ ಅಂತೇಳಿ. ಇಂಥ ಕೆಲಸ ನಮ್ಮಲ್ಲಿ ಆಗಬೇಕಾಗಿದೆ ಕರ್ನಾಟಕದಲ್ಲಿ. ಈಚಲಕರಂಜಿ ಅಂತ ಒಂದು ಕೈಗಾರಿಕೋದ್ಯಮ ಕಡಿಮೆ ದರದಲ್ಲಿ ಕಡಿಮೆ ಲೈಟ್ ಬಿಲ್ ಹಿಡ್ಕೊಂಡು ಮಾಡುವಂಥ ಬೆಳಗಾವಿಯಿಂದ ವಡಗಾಂವ್, ಮುಂದೆ ಅದೇ ಕಾಲಕ್ಕೆ ನಮ್ಮ ಶಹಾಪುರ್ ಇವುಗಳಲ್ಲೂ ಸಿಗ್ತದೆ. ನಮ್ಮ ಹತ್ತಿ ಕೈಗಾರಿಕೆ ಬೆಳೆಸೋದಕ್ಕೆ ಅದೇ ಗೋಕಾಕ್ ಫಾಲ್ಸ್ ಬಟ್ಟೆಯನ್ನು ಅಥವಾ ನೂಲನ್ನು ತಯಾರು ಮಾಡೋದು ಪ್ರಸಿದ್ಧ. ಇಲ್ಲೆಲ್ಲ ಸುತ್ತಮುತ್ತ ಬಟ್ಟೆ ತಯಾರು ಮಾಡೋ ಜೊತೆಗೆ ನಮ್ಮ ಕನ್ನಡ ಉಳಿಯುವಂಥದ್ದು, ಜೊತೆಗೆ ಮರಾಠಿಯನ್ನು ಪ್ರೀತಿಸುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಇವತ್ತು ಅನಿವಾರ್ಯತೆ ನಮಗೆಲ್ಲರಿಗೂ ಗೊತ್ತ. ಆ ಎಲ್ಲ ಹಿನ್ನೆಲೆಯಲ್ಲೇ ನಾವು ಕೇವಲ ಮರಾಠಿಯನ್ನು ಹೇರೋದು ಬೇಕಾಗಿಲ್ಲ, ಕನ್ನಡವನ್ನು ಹೇರೋದು ಬೇಕಾಗಿಲ್ಲ. ನಾವು ಪ್ರೀತಿಯಿಂದ ಕಲೀಲಿಕ್ಕೆ ಹೊಂಟ್ರೆ ನಮ್ಮ ಪ್ರೀತಿಯಿಂದ ಸಿಗಬೇಕದು. ಆ ವಾತಾವರಣ ಎರಡೂ ಕಡೆ ಆಗಬೇಕಾಗಿದೆ. ಅದಕ್ಕೆ ಗಡಿನಾಡಿನಲ್ಲಿಯ ಕನ್ನಡಿಗ ಮತ್ತು ಮರಾಠಿಗ ಆತ್ಮೀಯವಿರಬೇಕಾಗಿತ್ತಪ್ಪ ಅಂದ್ರೆ ಅವರಿಬ್ಬರು ಎರಡೂ ಭಾಷೆಗಳು ಪ್ರೀತಿಸಬೇಕಾಗ್ಯದ. ಇಲ್ಲಿ ಬಾರ್ಡರ್ಗಳು ಮುಖ್ಯ ಆಗಬಾರ್ದಿಲ್ಲ, ನಮ್ಮ ಹೃದಯಗಳು ಮುಖ್ಯ ಆಗಬೇಕಾಗ್ಯದ. ಆ ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರವಾಗಲಿ ಕರ್ನಾಟಕ ಸರ್ಕಾರವಾಗಲಿ ಇವು ಎರಡು ಇಲ್ಲಿಯ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇಲ್ಲಿದ್ದಂಥ ಉದ್ಯೋಗಗಳಿಗೆ ಪ್ರೋತ್ಸಾಹ ಕೊಟ್ಟು ಕನ್ನಡ ಮತ್ತು ಮರಾಠಿ ಭಾಷೆ ಎರಡೂ ಭಾಷೆಗಳು ಕಲೀಲಿ. ಯಾವ್ದು ಬೇಕಾದ್ರೆ ಕಲೀಲಿ ಮಕ್ಕಳು. ಅವ್ರ ತಂದೆ ತಾಯಿ ಯಾವುದನ್ನು ಬಯಸ್ತಾ ಇರೋದು ಇಲ್ಲ, ನೀವು ಕನ್ನಡ ಕಲಿದ್ರಿ ಮಹಾರಾಷ್ಟ್ರದಲ್ಲಿ ನಿಮಗೆ ಅವಕಾಶ ಸಿಗುವುದಿಲ್ಲ ಅಂತೇಳಿ ಇಲ್ಲೇ TET ಪಾಸ್ ಅಂತ ಮಕ್ಕಳಿಗೆ ನೀವು ಅವಕಾಶ ಕೊಡದೆ ಹೋದ್ರೆ, ಅಥವಾ B.Ed ಆದಂಥ ಅಥವಾ M.Ed ಆದಂಥ ಮಕ್ಕಳಿಗೆ ನೀವು ಅವಕಾಶ ಕೊಡದೆ ಹೋದ್ರೆ, ಅಲ್ಲಿ ಟೀಚರಾಗಿ ತೆಗೆದುಕೊಡದೆ ಹೋದ್ರೆ ವಿಶೇಷವಾಗಿ ಸಹಜ ಪಾಪ ಅನ್ಯಾಯ ಆಗ್ತದೆ. ಈಗ 120 ಈ ಒಂದು ಕನ್ನಡ ಶಾಲೆ ಮಾಸ್ತರ್ ಮಗಳಿಗೆ ಹೊರಟಿದ್ರಿ, ಅದು ಕೇವಲ 62 ಜನರು ಮಾತ್ರ ನೀವು ಅಲ್ಲಿ ಕನ್ನಡ ಟೀಚರ್ನಾಗಿ ತೆಗೆದುಕೊಂಡಿದ್ರಿ, ಮಾಸ್ತರ್ನಾಗಿ ತೆಗೆದುಕೊಂಡಿದ್ರಿ, ಅಥವಾ ಅದೇ ಕಾಲಕ್ಕೆ ಅಥವಾ ಗುರುಮಾತ್ರನಾಗಿ ತೆಗೆದುಕೊಂಡಿದ್ರಿ. ಆದರೆ ಇಲ್ಲಿ 123 ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಮರಾಠಿಗೆ ತುಂಬಿಕೊಂಡಿದ್ರಿ. ಇದರ ಅರ್ಥ ಏನು? ಕನ್ನಡವನ್ನು ಕಿತ್ತಾಕ್ಬೇಕು ಅನ್ನೋದಾ? ಇದಕ್ಕೆ ಈ ರೀತಿ ಹೊರಟ ಕಾನೂನಾತ್ಮಕವಾಗಿ ಸಹಿತ ಅನಿವಾರ್ಯವಾಗಿ ಕನ್ನಡಿಗರು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅನಿವಾರ್ಯವಾಗಿ ಕರ್ನಾಟಕ ಹೋಗಬೇಕು ಅನ್ನುವಂಥ ಒಂದು ಧ್ವನಿ ಹೆಚ್ಚಾಗ್ತಾ ಹೋಗ್ತದೆ. ಜತ್ತದ ಏರಿಯಾದಲ್ಲಿರಲಿ, ಸಾಂಗ್ಲಿ ಏರಿಯಾದಲ್ಲಿರಲಿ, ಕರಾಡ ಏರಿಯಾದಲ್ಲಿರಲಿ, ಅಕ್ಕಲಕೋಟೆ ಏರಿಯಾದಲ್ಲಿರಲಿ, ಜೊತೆಗೆ ಸೊನ್ನಲ್ಗೆ ಕೊಲ್ಲಾಪುರ ಏರಿಯಾ ಇರಲಿ, ಇನ್ನುಳಿದ ಯಾವುದೇ ಏರಿಯಾದಲ್ಲಿ ಇರುತ್ತಿರುವಂಥ ಬಾರ್ಡರ್ನಲ್ಲಿ ಇರುತ್ತಿರುವಂಥ ಕನ್ನಡಿಗರಿಗೆ ಸಹಜವಾಗಿ ನಾವು ಕರ್ನಾಟಕಕ್ಕೆ ಯಾಕೆ ಹೋಗಬಾರ್ದಪ್ಪ, ಇಲ್ಲಿ ನಮ್ಗೆ ಅನ್ಯಾಯ ಆಗ್ತದೆ, ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಇಲ್ಲ, ಕಲಿತ ಮೇಲತ್ತ ಕನ್ನಡಿಗರಿಗೆ ಇಲ್ಲಿ ನೌಕರಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದಾಗ ಮತ್ತು ಹೊಟ್ಟಿಗೆ ಹಿಟ್ಟಿಲ್ಲದೆ ಬದುಕುವುದು ಹೆಂಗ್ರಿ? ಅದಕ್ಕಾಗಿ ಜನ ಸಹಜವಾಗಿನ ಈ ಮರಾಠಿ ಮರಿಯು ಸಾಹಿತ್ಯಗಳಿದ್ದಾವೆ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಹೇಳುವಂಥದ್ದು, ಅದೇ ಕಾಲ ಮಹಾರಾಷ್ಟ್ರ ಸರ್ಕಾರ ಕೈ ಮುಗಿ ಕೇಳ್ಕೊಳ್ಳುವಂಥದ್ದು, ಗಡಿನಾಡಿನಲ್ಲಿರ್ತಂಥ ಕನ್ನಡಿಗರನ್ನು ನಿಮ್ಮ ಮನೆಯ ಮಕ್ಕಳನ್ನು ತಿಳ್ಕೊಂಡು ಅವರ ಅಲ್ಲಿಯ ಮಕ್ಕಳು ಸಹಿತ ಅವ್ರು ಕನ್ನಡ ಕಲಿಯುವಂಥ ಮತ್ತು ಅವ್ರು ಕಲಿದವ್ರಿಗೆ ಉದ್ಯೋಗ ಅವಕಾಶ ಸಿಗುವಂಥ ಕೆಲಸವನ್ನು ತಾವು ಮಾಡಿದರೆ, ಕನ್ನಡ ಸರ್ಕಾರ ಅದೇ ರೀತಿಯಾದಂಥ ಪಾಲಿಸಿಯನ್ನು ಮಾಡಿದರೆ ಇಲ್ಲೇ ಮರಾಠಿ ಮತ್ತು ಕನ್ನಡ ಈ ಭಾಷಾ ದ್ವಂದ್ವ
ಗೊಂದಲ ಮತ್ತು ಹೊಡೆದಾಟ ಬಡದಾಟ ಸಾಧ್ಯ ಆಗಲಿಕ್ಕಿಲ್ಲ, ಆಗುವುದೂ ಇಲ್ಲ. ಯಾಕಂದ್ರೆ ಅಗ್ನಿ